ಕನ್ನಡ ನಾಡಿನ ಸಮಸ್ತ ನಾಗರಿಕ ಬಂಧುಗಳಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಿರುಪಾದಿ ಕೆ ಗೋಮರ್ಸಿ ಅಂತ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ನಿಮಗೊಂದು ವಿಚಾರವನ್ನು ತಿಳಿಸೋಕ್ಕೆ, ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ, ಆ ಒಂದು ವಿಷಯವನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಎಷ್ಟು ಗಂಭೀರವಾಗಿ ಚಿಂತನೆ ಮಾಡಿತ್ತು, ಎಷ್ಟು ಗಂಭೀರವಾಗಿ ತೆಗೆದುಕೊಂಡು ಅದರ ಬಗ್ಗೆ ಮಾತನಾಡ್ತಾ, ಅದರ ಬಗ್ಗೆ ಆ ಒಂದು ವಿಷಯದ ಬಗ್ಗೆ ವಿರೋಧ ಮಾಡುತ್ತಾ ಸಂಬಂಧಪಟ್ಟ ಏನೆಲ್ಲ ಬೆಳವಣಿಗೆಗಳನ್ನು ಅಥವಾ ಅದರ ವಿಚಾರವಾಗಿ KRS ಪಕ್ಷ ಕ್ರಮ ಕೈಗೊಂಡಿತ್ತು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸವಿಸ್ತರವಾಗಿ ಹೇಳಲಿಕ್ಕೆ ಬಂದಿದ್ದೀನಿ. ಸ್ನೇಹಿತರೆ, ನಿಮಗೆ ಇವತ್ತು ಎಲ್ಲ TV ಮಾಧ್ಯಮಗಳಲ್ಲಿ ಮತ್ತು ಪತ್ರಿಕೆ ಮಾಧ್ಯಮಗಳಲ್ಲಿ ಗಮನಿಸ್ತಾ ಇದ್ದೀರಿ. ಗಮನಿಸುವಂಥ ಹಲವು ವಿಚಾರಗಳಲ್ಲಿ ಮುಖ್ಯವಾದ ವಿಚಾರ ಅಂತಂದರೆ, ವಿದ್ಯುತ್ ವಿತರಣೆಯನ್ನು ಖಾಸಗೀಕರಣಗೊಳಿಸಲಿಕ್ಕಿರುವಂಥ ಗೊಳಿಸುವ ಪ್ರಯತ್ನಕ್ಕೆ ಒಂದು ದೊಡ್ಡ ವಿಫಲವಾಗಿದೆ. ಸರ್ಕಾರದ ಒಡೆತನದಲ್ಲಿದ್ದಂಥ, ಸರ್ಕಾರದ ಆಸ್ತಿಯಾಗಿದ್ದಂಥ ವಿದ್ಯುತ್ತನ್ನು ಖಾಸಗೀಕರಣ ಮಾಡಲಿಕ್ಕೆ ಇಂದಿನ ಆಡಳಿತಾವಧಿಯಲ್ಲಿ BJP ಭಾರತೀಯ ಜನತಾ ಪಕ್ಷ ಒಂದು ಸಿದ್ಧಪಡಿಸಿತ್ತು ಅಥವಾ ಒಂದು ತಿದ್ದುಪಡಿಯನ್ನು ಮಾಡಿತ್ತು. ಆ ತಿದ್ದುಪಡಿಗೆ ಸ್ವಲ್ಪ ಅದಕ್ಕೆ ಮುಂದುವರೆದ ಭಾಗವಾಗಿ ಈ ಪ್ರಸ್ತುತ ಆಡಳಿತ ಮಾಡುವಂಥ ಕಾಂಗ್ರೆಸ್ ಪಕ್ಷ ಟಾಟಾ ಪವರ್ ಎನ್ನುವಂಥ ಕಂಪನಿಗೆ ಅದು ಕಂಪನಿ ಅರ್ಜಿಯನ್ನು ಹಾಕಿತ್ತು. ಯಾವುದು? ಖಾಸಗೀಕರಣದ ಒಡೆತನಕ್ಕೆ. ನಮಗೆ ಒಂದು ವೇಳೆ ನೀವು ಖಾಸಗೀಕರಣ ಮಾಡೋದಾದರೆ ವಿದ್ಯುತ್ತನ್ನು, ನಿಮ್ಮ ಸರ್ಕಾರದ ಆಸ್ತಿಯನ್ನು ನಮಗೆ ವಿದ್ಯುತ್ತನ್ನು ಸರಬರಾಜು ಮಾಡುವಂಥ ಖಾಸಗೀಕರಣಕ್ಕೆ ನಮಗೆ ನೀಡುವುದಾದರೆ ಕೊಡಿ ಅಂತೇಳಿ ಒಂದು ಅರ್ಜಿಯನ್ನು ಹಾಕಿತ್ತು. ಆ ಅರ್ಜಿ ಈಗ ಏನಾಗಿದೆ? ಸ್ವಯಂ ಪ್ರೇರಿತವಾಗಿ ಟಾಟಾ ಎನ್ನುವಂಥ ಕಂಪನಿ ವಾಪಸ್ಸನ್ನು ಪಡೆದಿದೆ. ಈ ಮೂಲಕ ರಾಜ್ಯದ ಲಕ್ಷಾಂತರ ಕೋಟ್ಯಾಂತರ ರೈತರಿಗೆ, ನಾಗರಿಕರಿಗೆ, ವಿದ್ಯಾರ್ಥಿಗಳಿಗೆ, ಕೃಷಿ ಕಾರ್ಮಿಕರಿಗೆ, ವಿದ್ಯುತ್ತನ್ನು ಅವಲಂಬಿಸಿ ಬದುಕುತ್ತಿದ್ದಂಥ ನಾಗರಿಕರಿಗೆ ಒಂದು ದೊಡ್ಡ ಗೆಲುವಾಗಿದೆ. ಅದು ಯಾವ ರೀತಿಯಾದಂಥ ಗೆಲುವು? ಆ ಹೋರಾಟಕ್ಕೆ ಅಥವಾ ಈ ಗೆಲುವಿಗೆ KRS ಪಕ್ಷದ ಪಾತ್ರ ಏನಾಗಿತ್ತು, KRS ಪಕ್ಷ ಏನೆಲ್ಲ ಪ್ರಯತ್ನ ಮಾಡಿತ್ತು ಅನ್ನೋದ್ರ ಬಗ್ಗೆ ನಾನು ಈಗ ವಿಚಾರವನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತಿದ್ದೀನಿ. ಸ್ನೇಹಿತರೆ, ನಿಮಗೆಲ್ರಿಗೂ ಕೂಡ ಗೊತ್ತಿರುವಂತೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ವಿದ್ಯುತ್ ಖಾಸಗೀಕರಣದ ವಿಚಾರಕ್ಕಾಗಿ, ವಿದ್ಯುತ್ ಖಾಸಗೀಕರಣದ ವಿಷಯವಾಗಿ ಪ್ರತಿನಿತ್ಯ ಯಾವಾಗ ಈ ವಿದ್ಯುತ್ ಖಾಸಗೀಕರಣದ ವಿಚಾರ ಹೊರಗಡೆ ಬಂತು, ಆವಾಗಿನಿಂದ ಇಡೀ ರಾಜ್ಯಾದ್ಯಂತ ವಿದ್ಯುತ್ ಖಾಸಗೀಕರಣದ ವಿರುದ್ಧ ಧ್ವನಿ ಎತ್ತಿದಂಥ ರಾಜ್ಯದ ಏಕೈಕ ಪಕ್ಷ ಅಂದರೆ ಅದು KRS ಪಕ್ಷ. ರಾಜ್ಯದಲ್ಲಿ ಹಲವಾರು ಸಂಘಟನೆಗಳು ಧ್ವನಿ ಎತ್ತಿದ್ದಾವೆ. ಅದರಲ್ಲಿ ರೈತ ಸಂಘಟನೆ ಆಗಿರ್ಬೋದು, ಮಹಿಳೆ ಸಂಘಟನೆ ಆಗಿರ್ಬೋದು, ಕೃಷಿ ಕಾರ್ಮಿಕರ ಸಂಘಟನೆಗಳಾಗಿರ್ಬೋದು, ಹೋರಾಟಗಾರರ ಸಂಘಟನೆಗಳಾಗಿರ್ಬೋದು, ಎಲ್ಲ ಸಂಘಟನೆಗಳು ಕೂಡ ಒಂದು ವಿರೋಧವನ್ನು ವ್ಯಕ್ತಪಡಿಸುವ ಮೂಲಕ ಒಂದು ದೊಡ್ಡ ವ್ಯವಸ್ಥೆಯನ್ನು, ಅಧೋಗತಿಗೆ ಹೋಗ್ತಾ ಇರುವಂಥ ವ್ಯವಸ್ಥೆಯನ್ನು ಸುಧಾರಣೆ ವ್ಯವಸ್ಥೆಗೆ ತರುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲೂ ನೀವು ಗಮನಿಸಿದಂಗೆ ಬರೋಬ್ಬರಿ ವಿದ್ಯುತ್ ಖಾಸಗೀಕರಣದ ವಿರುದ್ಧ ಬರೋಬ್ಬರಿ ನಮ್ಮ ರಾಜ್ಯದಲ್ಲಿ, ಅದರಲ್ಲೂ ವಿಶೇಷವಾಗಿ KERCಗೆ 20 ಲಕ್ಷ ಅರ್ಜಿಗಳು ಹೋಗಿದ್ದಾವೆ. ಎಷ್ಟು? 20 ಲಕ್ಷ ಅರ್ಜಿಗಳು KERCಗೆ ಹೋಗಿದ್ದಾವೆ. KERC 20 ಲಕ್ಷ ಅರ್ಜಿಯನ್ನು ವಿಚಾರ ಮಾಡಿ, ಇದು ಯಾವುದಕ್ಕೆ ನಾವು ಏನು ಮಾಡೋಕ್ಕೆ ಹೊರಟಿದ್ದೀವಿ, ಇದು ಖಾಸಗೀಕರಣ ಆದರೆ ಯಾರಿಗೆ ನಷ್ಟ ಉಂಟಾಗುತ್ತೆ, ಯಾರಿಗೆ ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ವಿಚಾರ ಮಾಡುವಷ್ಟರ ಒಳಗಾಗಿ ಟಾಟಾ ಕಂಪನಿ ಸ್ವಯಂ ಪ್ರೇರಿತವಾಗಿ ವಿದ್ಯುತ್ ಖಾಸಗೀಕರಣದ ಪರವಾನಗಿಯ ಅರ್ಜಿಯನ್ನು ವಾಪಸ್ ಪಡೆದಿದೆ. ಸ್ನೇಹಿತರೆ, ಹಾಗಾದರೆ KRS ಪಕ್ಷ ಏನು ಮಾಡ್ತು? ಇದ್ರ ಬಗ್ಗೆ ಎಷ್ಟು ಧ್ವನಿ ಎತ್ತು ಅನ್ನೋದಾದರೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ವಿದ್ಯುತ್ ಖಾಸಗೀಕರಣ ವಿಚಾರ ಹೊರಗಡೆ ಬಂದಾಗಿಂದ ಪ್ರತಿ ಜಿಲ್ಲಾಧಿಕಾರಿಗಳ ಮುಖಾಂತರ, ಗೊತ್ತಿರಲಿ, ರಾಜ್ಯದ 31 ಜಿಲ್ಲೆಗಳಲ್ಲಿ ಕೂಡ ನಮ್ಮ KRS ಪಕ್ಷದ ಸೈನಿಕರು ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಮಾಡಿ ಈ ವಿದ್ಯುತ್ ಖಾಸಗೀಕರಣದ ವಿಚಾರವನ್ನು ಕೈ ಬಿಡಬೇಕು ಅನ್ನೋವಂಥದ್ದನ್ನ ಮನವಿಯನ್ನು ಅಥವಾ ದೂರನ್ನು ಅಥವಾ ಒಂದು ಆಗ್ರಹವನ್ನು ಮಾಡಿದ್ದಾರೆ. ಅದರ ಜೊತೆಗೆ ತಾಲೂಕಾ ಮಟ್ಟದ ತಹಶೀಲ್ದಾರರ ಮುಖಾಂತರ ಮತ್ತು
KEB ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್ ಅಥವಾ ಸಂಬಂಧಪಟ್ಟಂಥ ಎಡಬಲಿಗೆ ಅವರು ಮುಖೇನವಾಗಿ ರಾಜ್ಯ ಸರ್ಕಾರಕ್ಕೆ ಈ ವಿದ್ಯುತ್ ಖಾಸಗೀಕರಣದ ವಿಚಾರವನ್ನು ಕೈ ಬಿಡಬೇಕು ಅನ್ನುವಂಥದ್ದನ್ನು ಒತ್ತಾಯವನ್ನು ಮನವಿಯನ್ನು ಅಥವಾ ಆಗ್ರಹವನ್ನು ಮಾಡಿದ ಪ್ರಯುಕ್ತವಾಗಿ ಇವತ್ತು ರಾಜ್ಯದ ಜನರಿಗೆ, ರಾಜ್ಯದ ಕೃಷಿ ಕಾರ್ಮಿಕರಿಗೆ, ರಾಜ್ಯದ ರೈತರಿಗೆ ಇವತ್ತು ಅನುಕೂಲಕರವಾದಂಥ ವಾತಾವರಣ ಅಥವಾ ಒಂದು ವ್ಯವಸ್ಥೆ ಸುಧಾರಣೆಗೆ ಬರ್ತಾ ಇದೆ. ನೋಡಿ, ಇವತ್ತು ನೀವು ಗಮನಿಸಿದಂಗೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ, BJP ಇದೆ, JDS ಇದೆ, ಬೇರೆ ಬೇರೆ ಹಲವಾರು ಪಕ್ಷಗಳಿದ್ದಾವೆ. ವಿದ್ಯುತ್ ಖಾಸಗೀಕರಣದ ವಿಚಾರವನ್ನು ಮಾತಾಡಿದಂಥ ಯಾವುದಾದ್ರೂ ಪಕ್ಷಗಳನ್ನು ನೀವು ಗಮನಿಸಿದ್ದೀರಾ? ಯಾರಾದರೂ ಓಪನ್ ಆಗಿ ಪಬ್ಲಿಕ್ಕಾಗಿ ಬಂದು ಮಾಡಿರುವಂಥದ್ದು ನೋಡಿದರೆ, ನಾವು ಮೊನ್ನೆ 29ನೇ ತಾರೀಕಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಒಂದು ದೊಡ್ಡ ಹೋರಾಟವನ್ನು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ನಮ್ಮ KRS ಪಕ್ಷದ ರಾಜ್ಯ ಗೌರವಾಧ್ಯಕ್ಷರಾದಂಥ ರವಿಕೃಷ್ಣ ರೆಡ್ಡಿಯವರ ನೇತೃತ್ವದಲ್ಲಿ ರಾಜ್ಯ ಸಮಿತಿಯ ಹಲವಾರು ಜನ ಪದಾಧಿಕಾರಿಗಳ ಸಹಕಾರದೊಂದಿಗೆ ಒಂದು ದಿನದ ಧರಣಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಆ ಧರಣಿ ಕಾರ್ಯಕ್ರಮದಲ್ಲಿ ಹಲವಾರು ವಿಚಾರಗಳಿದ್ವು. ಆ ಹಲವಾರು ವಿಚಾರಗಳಲ್ಲಿ ಈ ವಿಚಾರವೂ ಕೂಡ ಒಂದು. ಯಾವ ವಿಚಾರ? ವಿದ್ಯುತ್ ಖಾಸಗೀಕರಣವನ್ನು ಕೈ ಬಿಡಬೇಕು ಅನ್ನುವಂಥ ವಿಚಾರವನ್ನು. ಹಾಗಾಗಿ KRS ಪಕ್ಷದ ಹೋರಾಟಕ್ಕೆ ಒಂದು ದೊಡ್ಡ ಯಶಸ್ವಿ ಸಿಕ್ಕಿದೆ, ಒಂದು ಹೋರಾಟಕ್ಕೆ ಫಲ ಸಿಕ್ಕಿದೆ. ಅದು ವಿದ್ಯುತ್ ಖಾಸಗೀಕರಣವನ್ನು ಹಿಂಪಡೆಯಲಾಗಿದೆ. ಹಾಗಾಗಿ ಇವತ್ತು ರೈತನ ಕೃಷಿ ಚಟುವಟಿಕೆಗೆ, ವಿದ್ಯಾರ್ಥಿಯ ವಿದ್ಯಾಭ್ಯಾಸಕ್ಕೆ, ಸಣ್ಣ ಕೈಗಾರಿಕೆಗಳಿಗೆ ಮತ್ತು ವ್ಯಾಪಾರ, ಆಸ್ಪತ್ರೆ, ಇನ್ನಿತರೆ ಮನೆಗಳು, ಇನ್ನಿತರ ಹಲವಾರು ವಿಚಾರಗಳಿಗೆ ಸಿಗುವಂಥ ವಿದ್ಯುತ್ತಿನ ಲಾಭ ಅಥವಾ ವಿದ್ಯುತ್ತಿನ ಸಹಾಯ ಇವತ್ತು ಸರ್ಕಾರದ ಆಸ್ತಿಯಾಗಿ ಉಳಿಯಲಿದೆ. ಹಾಗಾಗಿ ಸ್ನೇಹಿತರೆ, ಇಷ್ಟು ವಿಚಾರ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ನಮ್ಮ ರೈತ ಘಟಕ ವಿಶೇಷವಾಗಿ ಇಡೀ ರಾಜ್ಯಾದ್ಯಂತ ರೈತರ ಮೂಲಕ, KRS ಪಕ್ಷದ ರೈತ ಸಂಘಟನೆಯ ಮೂಲಕ ಮನವಿ ಮಾಡುವಂಥದ್ದು ಮತ್ತು ಸಾರ್ವಜನಿಕರ ಆಸ್ತಿಯನ್ನು, ಇದು ವಿದ್ಯುತ್ ಅನ್ನುವಂಥದ್ದು ಸಾರ್ವಜನಿಕರ ಆಸ್ತಿ. ನಾವು ತೆರಿಗೆ ಕೊಟ್ಟು ಅದರ ವ್ಯವಸ್ಥೆಯನ್ನು ಅಥವಾ ಅದರ ಒಂದು ಲಾಭವನ್ನು ಸಾರ್ವಜನಿಕರಿಗೆ ನೀಡಬೇಕು, ರೈತರಿಗೆ ನೀಡಬೇಕು, ಕೃಷಿ ಕಾರ್ಮಿಕರಿಗೆ ನೀಡಬೇಕು ಅನ್ನುವಂಥ ಕಾರಣಕ್ಕಾಗಿ ನಾವೇನು ಮಾಡಿದ್ವಿ, ಮನವಿ ಮಾಡುವಂಥದ್ದಾಗಿತ್ತು. ಹಾಗಾಗಿ ನಮ್ಮ ಮನವಿಗೆ ಇವತ್ತು ಒಂದು ಫಲಶ್ರುತಿ ಎನ್ನುವಂತೆ, ಒಂದು ಲಾಭ ಎನ್ನುವಂತೆ ನಮ್ಮ ಸಂಘಟಿತ ಹೋರಾಟಕ್ಕೆ, ಸಂಘಟಿತ ಪ್ರಯತ್ನಕ್ಕೆ ಇವತ್ತು ಟಾಟಾ ಪವರ್ ಕಂಪನಿ ಸ್ವಯಂ ಪ್ರೇರಿತವಾಗಿ ಅರ್ಜಿಯನ್ನು ವಾಪಸ್ ಪಡೆದುಕೊಂಡಿದೆ. ಹಾಗಾಗಿ ವಿದ್ಯುತ್ ಅನ್ನುವಂಥದ್ದು ನಮ್ಮ ಆಸ್ತಿಯಾಗಿ ಉಳಿಯಲಿದೆ, ಸಾರ್ವಜನಿಕರ ಆಸ್ತಿಯಾಗಿ ಉಳಿಯಲಿದೆ. ಈ ವಿಚಾರವನ್ನು ನಿಮ್ಮ ಗಮನಕ್ಕೆ ತರಬೇಕಾಗಿತ್ತು. ಆಮೇಲೆ ಈ ವಿಚಾರಕ್ಕೆ ವಿದ್ಯುತ್ ಖಾಸಗೀಕರಣ ನಿಲ್ಲಬೇಕು, ವಿದ್ಯುತ್ ಖಾಸಗೀಕರಣ ಕೈ ಬಿಡಬೇಕು ಅನ್ನುವಂಥ ವಿಚಾರವನ್ನು KRS ಪಕ್ಷ ಇಡೀ ರಾಜ್ಯಾದ್ಯಂತ ಧ್ವನಿ ಎತ್ತುವ ಮೂಲಕ ಏನಾಯಿತು, ಇವತ್ತು ರಾಜ್ಯದ ಜನರಿಗೆ ಲಾಭ ಆಗಿದೆ. KRS ಪಕ್ಷ ಯಾವತ್ತೂ ಕೂಡ ರಾಜ್ಯದ ಜನರಿಗಾಗಿ ರೈತ ವಿರೋಧಿ ನೀತಿಗಳ ವಿರುದ್ಧ, ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ, ಸಾರ್ವಜನಿಕ ವಿರೋಧಿ ನೀತಿಗಳ ವಿರುದ್ಧ, ಆದೇಶಗಳ ವಿರುದ್ಧ KRS ಪಕ್ಷ ಸದಾ ಧ್ವನಿ ಎತ್ತಿ ರೈತರ ಅನುಕೂಲಕ್ಕಾಗಿ, ರೈತರ ಲಾಭಕ್ಕಾಗಿ, ರೈತರ ಉಳಿವಿಗಾಗಿ, ರೈತರ ಏಳಿಗೆಗಾಗಿ ಸದಾ ನಿಮ್ಮ ಜೊತೆಯಾಗಿರುತ್ತೆ. ಈ ವಿಚಾರವನ್ನು ರಾಜ್ಯದ ಜನರಿಗೆ ತಲುಪುವಂಥ ಕೆಲಸ KRS ಪಕ್ಷ ಮಾಡಿದೆ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ KRS ಪಕ್ಷದ ಜನಪರವಾದಂಥ ಹೋರಾಟಗಳಿಗೆ, ಜನಪರವಾದಂಥ ಕಾರ್ಯಕ್ರಮಗಳಿಗೆ, ಜನಪರವಾದಂಥ ಅಭಿಯಾನಗಳಿಗೆ ನಿಮ್ಮ ಆಶೀರ್ವಾದ ಇರಲಿ ಅಂತ ನಾನು ಈ ಮೂಲಕ ವಿನಂತಿ ಮಾಡುತ್ತಾ ನನ್ನ ಈ ವಿಚಾರಗೋಷ್ಠಿಯನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.